ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡೋಣ ಅಂತ. ಏನಪ್ಪ ಲಂಚ್ ಪ್ರಿಪ್ರೇಷನ್, ಅದು ಅಮ್ಮನ ಮನೆಯಲ್ಲಿ ಅಂತಂದರೆ ಬಿರಿಯಾನಿ ಹಾಗೆ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ರೆಸಿಪಿ ತೋರಿಸ್ತೀನಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ಈ ಮುಂಚೆನೇ ಒಂದು 2-3 ಸಲ ನಾನು ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಇವಾಗಲೇ ನೋಡಿ. ನಾರ್ಮಲಾಗಿ ನಾನು ಹೇಗೆಲ್ಲ ಮಾಡ್ತೀನಿ ಅದೇ ಥರ ಬಿರಿಯಾನಿ ಹಾಗೆ ಚಿಕನ್ ಚಾಪ್ಸು. ಸೊ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಜೊತೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಅವರಿಗೋಸ್ಕರ ನಾನು ಲಂಚ್ನ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಲಾರ್ಜ್ ಕ್ವಾಂಟಿಟಿಲಿ ಅದು ಅಮ್ಮನ ಮನೇಲಿ ಇದೆ, ಫಸ್ಟ್ ಅಡುಗೆ ಮಾಡ್ತಾ ಇರೋದು. ಸೊ ಬನ್ನಿ ಹೇಗೆ ಮಾಡ್ತೀನಿ ನೋಡೋಣ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಲಾರ್ಜ್ ಕ್ವಾಂಟಿಟಿ ಏನಲ್ಲ, 10 ಮೆಂಬರ್ಸ್ಗೆ ಆಗೋಷ್ಟು ಒಂದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಮಾಲ್ ಕ್ವಾಂಟಿಟಿ, ಒಂದು 4 ಜನಕ್ಕೆ ಮಾಡಿ ತೋರಿಸಿದ್ದೆ ನಾನು ಆಲ್ರೆಡಿ. ನನ್ನ ಓಲ್ಡ್ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ. ಹಾಗೆ ಪುದೀನ ಇವೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಇನ್ ಕೇಸ್ ಕರೆಂಟ್ ಏನಾದ್ರು ಸಡನ್ನಾಗಿ ಹೋಯ್ತು ಆ ಥರ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಕೆಲಸ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನಿಮಗೆಲ್ಲರಿಗೂ ಸ್ಪೆಷಲ್ ಅಂತ ಅಂದರೆ, ನನ್ನ ತಂಗಿ ಹಾಗೂ ನಮ್ಮಮ್ಮ ಹಾಗೆ ನಮ್ಮಮ್ಮನ ಅಕ್ಕ ಅವರ ಫ್ಯಾಮಿಲಿ ಎಲ್ಲರೂ ಅವ್ರಿಗೆ ಲಂಚ್ಗೆ ಕರೆದಿದ್ದೆ ನಾನು. ಸೊ ಅವರಿಗೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು. ಅಲ್ಲಿ ನಮ್ಮ ಅತ್ತಿಗೆ ಪ್ರೆಗ್ನೆಂಟ್, ಸೊ ಅವರಿಗೋಸ್ಕರ ಬಿರಿಯಾನಿ ಮಾಡಿ ಊಟಕ್ಕೆ ಕರೆಯೋಣ ಅಂತ ಕರೆದಿದ್ದು. ಸೊ ಇಲ್ಲಿ ನನ್ನ ತಂಗಿ ನನ್ನ ಮಗಳಿಗೆ ಆಯಿಲೆಲ್ಲ ಹಚ್ತಾ ಇದ್ದಾಳೆ. ಸೊ ನನ್ನ ಮಗ ಹಾಗೆ ನಮ್ಮಮ್ಮ ಹಾಯ್ ಅಂತ ಅಂದರೆ ಹಾಯ್ ಅಂತ ಮಾಡ್ತಿದ್ದಾಳೆ. ಫಸ್ಟ್ ಟೈಮ್ ನನ್ನ ತಂಗಿ ಹಾಯ್ ಮಾಡಿದ್ದು. ಹಾಗೆ ನಮ್ಮಮ್ಮನೂ ಕೂಡ ಅಷ್ಟೇ, ಇವತ್ತು ಹಾಯ್ ಮಾಡಮ್ಮ, ಅವರು ಒಂದು ಸ್ವಲ್ಪ ಕ್ಯಾಮ್ರಾ ಅದೆಲ್ಲ ಬೇಡ ಅಂತಾರೆ. ಇವತ್ತು ಏನಪ್ಪ ದೊಡ್ಡ ಮನ್ಸು ಮಾಡಿ ಇಬ್ಬರು ಹಾಯ್ ಮಾಡಿದ್ರು. ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಇವತ್ತು ತೋರಿಸ್ತೀನಿ. ನಮ್ಮ ನಮ್ಮ ಅಮ್ಮ ಅವ್ರಿಗೆ 5 ಜನ ಅಕ್ಕಂದಿರು, ಅದರಲ್ಲಿ ಇವರು ಒಬ್ಬರು. ಇನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಅವರ ಅಕ್ಕಂದಿರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡ್ತೀನಿ. ವ್ಲಾಗ್ ಅಂದರೆ ಅದೆಲ್ಲ ಇರಬೇಕಲ್ವ. ಸೊ ಜೊತೆಗೆ ನಮ್ಮ ಅಕ್ಕ ಕೂಡ ಬಂದಿದ್ದಾಳೆ. ನಮ್ಮ ಅಕ್ಕನೂ ಕೂಡ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳಿಗೂ ಕೂಡ ನಾನ್ ವೆಜ್ ಅಡುಗೆ ಮಾಡಿಕೊಡೋಣ. ಅವಳಿಗೂ ಕೂಡ ಸ್ವಲ್ಪ ಬಿರಿಯಾನಿ ಅದೆಲ್ಲ ಇಷ್ಟ, ಚಿಕನ್ ಚಾಪ್ಸು ಎಲ್ಲ. ಸೊ ಅವಳಿಗೆ ಮಾಡ್ದಂಗೆ ಆಗುತ್ತೆ. ಹಾಗೆ ನಾನು ಅಡುಗೆ ಮಾಡೋ ಟೇಸ್ಟ್ನ ಇಲ್ಲಿವರೆಗೂ ಯಾರೂ ತಿಂದಿಲ್ಲ ಆ್ಯಕ್ಚುಲಾಗಿ, ಬಿರಿಯಾನಿ ಮತ್ತು ಚಾಪ್ಸು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ನಾನೇ ಇವತ್ತು. ಅಮ್ಮ ಮಾತ್ರ ಚಿಕನ್ನ ತೊಳ್ಕೊಡ್ತಾರೆ, ಅವ್ರು ಒಪ್ಪೋದೇ ಇಲ್ಲ ನಾವೆಲ್ಲ ತೊಳೆದ್ರೆ. ಸೊ ಹಾಗಾಗಿ ನಮ್ಮಮ್ಮ ಅದೊಂದು ಕೆಲಸ ಮಾಡ್ತಾರೆ. ನಾನು ಎಷ್ಟೇ ಕೂತ್ಕೋಗು ಅಂತ ಜಗಳ ಆಡ್ತಾಯಿದ್ದೀನಿ. ಇಲ್ಲ, ನಾನು ಚಿಕನ್ ಒಂದು ತೊಳ್ಕೊಟ್ಟೆ ಹೋಗೋದು, ನೀನು ಇದು ಮಾಡಬೇಡ ನನಗೆ ಅಂತ. ಯಾಕಂದರೆ ನಾವು 1 ಸಲ 2 ಸಲ ತೊಳ್ಬಿಡ್ತೀವಿ. ಬಟ್ ನಮ್ಮಮ್ಮ ಹಂಗಲ್ಲ, 3 ಸಲ ತೊಳೆದು ನೀಟಾಗಿ ಎತ್ತಿಟ್ಬಿಟ್ಟು ಹೋಗ್ತಾರೆ. ಸೊ ಅದು ಒಂದರಲ್ಲಿ ನಾನು ನಮ್ಮಮ್ಮನಿಗೆ ಏನೂ ಕೇಳೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ. ನಾವು ಏನು ಮಾತಾಡ್ತಿದ್ರು ಬೈದರು ಅಥವಾ ಅವ್ರ ಹತ್ರ ನಾನು ಬೈಸ್ಕೊಂಡ್ರು ಈ ಕೆಲಸ ಮಾಡ್ತಾರೆ ನಮ್ಮಮ್ಮ. ಸೊ ನನ್ನ ಮಗಳು ಕೂಡ ಇಲ್ಲಿ ಮಾತಾಡ್ತಾ ಇದ್ದಾಳೆ. ಸೊ ಇಲ್ಲಿ ನಮ್ಮಮ್ಮ ಚಿಕನ್ ಎಲ್ಲ ತೊಳ್ಕೊಟ್ರು. ನಾನು ಕೂಡ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಬೇಕಾಗಿರೋ ಐಟಮ್ಸ್ಗಳು ಇಷ್ಟೇ. ಸೊ ಮಸಾಲೆ ಐಟಮ್ಸು ಗೊತ್ತೇ ಇದೆ ಅಲ್ವಾ, ಬಿರಿಯಾನಿಗೆ ಏನೇನು ಬೇಕೋ ಅದೆಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಕಮ್ಮಿನೇ ಆಯಿತು, ರೈಸ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ನಾನು. ಇಲ್ಲಿ ನಾನು ಒಂದು 2 kg ಚಿಕನ್ನ ಯೂಸ್ ಮಾಡ್ತಾಯಿದ್ದೀನಿ. 1.5 kg ಚಿಕನ್ಗೆ ನಾನಿಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ರುಬ್ಬೋಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಇಟ್ಕೊತಾ ಇದ್ದೀನಿ. ಫೈನಲಿ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಗ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಅಂತ. ಯಾಕಂದರೆ ನಾವು 1 ಗಂಟೆಗೆ ಕರೆದಿರೋದ್ರಿಂದ ಬರ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಮಕ್ಕಳುಗಳು ಕೂಡ ಮಲಗಿದ್ರು. ಈ ಟೈಮಲ್ಲೇ ಎಲ್ಲ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಅವರು ನನ್ನ ಕೈ ಬಿಡೋಲ್ಲ. ಆ ರೀಸನ್ಗೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊತಾ ಇದ್ದೀನಿ. ಕೈಯೆಲ್ಲ ಆಡ್ಸೋಕ್ಕೆ ಈಸಿ ಆಗುತ್ತೆ. ಬಿರಿಯಾನಿ ಆಗ್ತಿರೋದ್ರಿಂದ ಅದು ಸ್ವಲ್ಪ ಕೈ ಜಾಸ್ತಿ ಆಡಿಸ್ಬಿಟ್ರೆ ಮುದ್ದೆ ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಗಲವಾದ ಪಾತ್ರೆ ಇಟ್ಟರೆ ಭಯ ಪಟ್ಕೊಬಿಡ್ಬೇಡಿ. 10 ಜನಕ್ಕೆ ಮಾಡ್ತಿರೋದು ಇಷ್ಟು ದೊಡ್ಡ ಪಾತ್ರೆ ಇಟ್ಟಿದ್ದಾರಲ್ಲ ಅಂತ. ಓಕೆ, ಕೈಯೆಲ್ಲ ಆಡ್ಸೋಕೆ ಫ್ರೀ ಆಗಿರಲಿ ಅಂದ್ಬಿಟ್ಟು ನಾನು ದೊಡ್ಡ ಪಾತ್ರೆ ಇಡ್ತಾಯಿದ್ದೀನಿ ಅಷ್ಟೇ. ಸೊ ನಾನು ಬಿರಿಯಾನಿ ಎಲ್ಲ ಮಾಡಿ ಮುಗಿಸಿ ಬರ್ತೀನಿ, ಆಮೇಲೆ ಸಿಗ್ತೀನಿ.
ಈ ಗ್ರೀನ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಅದನ್ನ ನಾನು ಇಲ್ಲಿ ರೈಸು ಚಿಕನ್ನು ಎಲ್ಲ ಫ್ರೈ ಆದಮೇಲೆ ಹಾಕೊತಾ ಇದ್ದೀನಿ. ಕೈನ ಕೂಡ ಜಾಸ್ತಿ ಆಡಿಸ್ಬಾರ್ದು, ಇಲ್ಲಿ ಅಕ್ಕಿ ಒಡೆದೋಗುತ್ತೆ, ಮೀನ್ಸ್ ನುಚ್ಚಾಗ್ಬಿಡುತ್ತೆ. ನುಚ್ಚಾದರೆ ಬಿರಿಯಾನಿ ಚೆನ್ನಾಗಿರಲ್ಲ, ಹಾಗೆ ಮುದ್ದೆ ಮುದ್ದೆ ಆದರೂ ಚೆನ್ನಾಗಿರಲ್ಲ. ಉಪ್ಪು ಕೂಡ ಅಷ್ಟೇ ಈ ಟೈಮಲ್ಲಿ ಚಿಕನ್ ಹಾಕೋ ಟೈಮಲ್ಲೇ ಹಾಕೊಬೇಕು, ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಈ ಮಸಾಲೆ ಹಾಕಾದ್ಮೇಲೆ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇದೇ ರೀಸನಿಗೆ ನಾನು ಸ್ವಲ್ಪ ಅಗಲವಾದ ಪಾತ್ರೆ ಬೇಕು ಅಂತ ಅಂದಿದ್ದು. ಈ ಥರ ಎಲ್ಲ ಆದಮೇಲೆ ನಮಗೆ ಎಷ್ಟು ಅಕ್ಕಿ ಹಾಕ್ಕೊಂಡಿರ್ತೀವಿ, ನಾನಿಲ್ಲಿ ನಾನು ತೋರಿಸಿದ್ನಲ್ಲ ಆ ಕಪ್ಪಲ್ಲಿ 3 ಕಪ್ಪು ಅಕ್ಕಿನ ಹಾಕ್ಕೊಂಡಿದ್ದೆ. ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಆ 1/4 ಭಾಗ ಅಥವಾ ಅರ್ಧ ಭಾಗ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಮೊಸರೆಲ್ಲ ಹಾಕೋದಿರುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ನೀರು ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಅಕ್ಕಿ ಎಲ್ಲ ಹಾಕಾಗಿ ನೀರೆಲ್ಲ ಆದಮೇಲೆ ಒಂದು 5 ನಿಮಿಷಗಳ ಕಾಲ ಈ ರೀತಿಯಾಗಿ ಮುಚ್ಚಿ ಇಟ್ಬಿಡಬೇಕು. ದಮ್ ಇವಾಗಲೇ ಕಟ್ಟಕ್ಕೆ ಹೋಗಬೇಡಿ, ಆನಂತರ ಕಟ್ಟಿ. ದಮ್ ಕಟ್ಟೋದು ಅಂದರೆ ನಾನೇನೋ ಥರ ಹಿಟ್ಟೆಲ್ಲ ಹಾಕಿ ಮಾಡ್ತಾರಲ್ಲ ಮೈದಾ ಹಿಟ್ಟು, ಅದನ್ನೆಲ್ಲ ಆ ಥರ ಏನು ನಾನು ಮಾಡಲ್ಲ. ಈ ರೀತಿಯಾಗಿ ತಟ್ಟೆಯನ್ನು ಮುಚ್ಚಿ ಅದ್ರ ಮೇಲೆ ನಾನು ಒಂದು ಭಾರವಾದ ಐಟಮ್ ಏನಾದರೂ ಇಡ್ತೀನಿ. ಮೊಸರು ಅಷ್ಟೇ ಚಿಕನ್ಗೆ ಹಾಕಬೇಕಿತ್ತು, ಅದನ್ನೂ ಮರ್ತುಬಿಟ್ಟೆ ನಾನು, ಇವಾಗ ಹಾಕ್ತಾಯಿದ್ದೀನಿ. ಸೊ ಚಿಕನ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮರ್ತುಬಿಟ್ಟೆ, ಏನೋ ಹಾಕಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಹಾಗೆ ತೇಜು ಬಿರಿಯಾನಿ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡಿದ್ದು 2 ಪ್ಯಾಕ್ಸು. ಸೊ ಚೆನ್ನಾಗಿ ಬಂದಿತ್ತು, ಏನೋ ಅಷ್ಟೊಂದೇನು ಇದಾಗೇನಿರಲಿಲ್ಲ, ಓಕೆ ಆಗಿ ಬಂದಿತ್ತು. ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಡೋದು ಅಷ್ಟೆ. ನಾನು ಹಂಗೆ ಟೇಸ್ಟ್ ಮಾಡ್ತಾಯಿದ್ದೀನಿ ಹೆಂಗೆ ಬಂದಿದೆ ಅಂತ. ಸೊ ಇಷ್ಟ ಆಯಿತು ಬಿರಿಯಾನಿ ಕತೆ. ಇದ್ರ ಜೊತೆ ನಾನು ಒಂದು ಚಿಕನ್ ಚಾಪ್ಸ್ನ ಕೂಡ ಮಾಡ್ತಾಯಿದ್ದೀನಿ. ಅದು ನಮ್ಮ ಅಕ್ಕಂಗೆ ತುಂಬ ಇಷ್ಟ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿಂತಾರೆ. ಪ್ರೆಗ್ನೆಂಟ್ ಇರುವಾಗ ಕರೆದು ಊಟ ಹಾಕಬೇಕು, ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ತಿನ್ನಿಸ್ಬೇಕು ಅನ್ನೋದು ನಮ್ಮ ಮನೆ ಕಡೆ ಎಲ್ಲ ಇದೆ. ಸೊ ನನಗೂ ಕೂಡ ತುಂಬ ಜನ ಮಾಡಿದರು ಆ ಥರ ಕರೆದು ಊಟ ಮಾಡಿ ಎಲ್ಲ. ಈಗ ನಮ್ಮ ದೊಡ್ಡಮ್ಮ ಅವರು ಏನಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಅವ್ರು ಏನೇ ಒಂದು ಅಡುಗೆ ಮಾಡಿದ್ರು ಸೂಪರಾಗೆ ಮಾಡ್ತಾರೆ. ಸೊ ತುಂಬ 2ರಲ್ಲೂ ನಾನು ಅವರು ಮಾಡಿಕೊಡ್ತಾಯಿದ್ರು, ತಿಂತಾ ಇದ್ದೆ, ಚೆನ್ನಾಗಿರೋದು. ಸೊ ಈ ಥರ ಕರೆದು ಊಟ ಮಾಡಿ ಇದು ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗಾಗಲೇ ಸ್ವಲ್ಪ ದಮ್ ಕಟ್ಟಿದ್ದೆ, ಅಷ್ಟೊತ್ತಿಗಾಗಲೇ ಬಂದರು ನಮ್ಮ ದೊಡ್ಡಮ್ಮ ಅವರು. ನೋಡಿ ಇಲ್ಲಿ ನಮ್ಮ ದೊಡ್ಡಮ್ಮ ಅವರು, ನಮ್ಮ ಅತ್ತಿಗೆ ಅಣ್ಣ ಇನ್ನೂ ಬಂದಿರಲಿಲ್ಲ, ಮಕ್ಕಳು ಅವ್ರ ಜೊತೆ ಆಟ ಆಡ್ತಿದ್ದಾರೆ. ಈ ದೊಡ್ಡಮ್ಮ ತುಂಬ ಫ್ರೆಂಡ್ಲಿ, ಮಕ್ಕಳುಗಳ ಜೊತೆ ತುಂಬ ಚೆನ್ನಾಗಿ ಆಟ ಆಡೋದು ಅದೆಲ್ಲ ಜಾಸ್ತಿ ಇವರು. ಸೊ ನೋಡಿ, ಬಿರಿಯಾನಿ ಸೂಪರಾಗಿ ರೆಡಿ ಆಯಿತು. ಲೈಟಾಗಿ ಕಾಣ್ತಿದೆ, ಬಟ್ ಲೈಟಾಗೇನಿಲ್ಲ, ನಾರ್ಮಲಾಗಿದೆ. ಹಾಗೆ ಚಾಪ್ಸು. ನಮ್ಮನೆ ಏನಂದರೆ ಊಟ ತಿಂಡಿ ತಿನ್ನಬೇಕಾದ್ರೆ ಕೆಳಗೆ ಕೂತ್ಕೊಂಡು ತಿನ್ನೋ ಅಭ್ಯಾಸ, ಅದಕ್ಕೋಸ್ಕರ ತಿಂತಾ ಇದ್ದಾರೆ ಎಲ್ಲರೂ. ಅದಕ್ಕೆ ಅಣ್ಣ, ಹಾಗೆ ನನ್ನ ತಂಗಿನೂ ಕೂಡ ಅಷ್ಟೇ ಬೆಂಗಳೂರಿಗೆ ಹೊರಟಿದ್ಲು, ಅವಳು ಕೂಡ ಕೂತಿದ್ದಾಳೆ. ಇವಳು ನನ್ನ ಅಕ್ಕ, ಈ ಸೈಡ್ ಇರೋಳು ನಮ್ಮ ಅಕ್ಕ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅವಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ. ಹಾಗೆ ನನ್ನ ತಂಗಿನೂ ಕೂಡ ಅಲ್ಲೇ ಹೊರಡೋಕ್ಕೆ ರೆಡಿಯಾಗಿದ್ಲು. ಸೊ ಇದು ಎಲ್ಲ ಆದಮೇಲೆ ಲಾಸ್ಟ್ ಮಳೆ ತುಂಬ ಜೋರು ಬಂದಿತ್ತು ಹಾಸನಲ್ಲಂತೂ. ತುಂಬ ಜೋರು ಅಂದರೆ ನಾನು ಇಲ್ಲಿವರೆಗೂ 1 ಟೈಮ್ ನೋಡಿದ್ದೆ, ಇದು 2nd ಟೈಮು, ಅಷ್ಟು ಜೋರು ಮಳೆ. ಸೊ ಬಾಯ್.